ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ 2,000 ರೂಪಾಯಿ. ನಮಸ್ಕಾರ ವೀಕ್ಷಕರೇ, ರಾಜ್ಯದ ಗೃಹಲಕ್ಷ್ಮಿಯರು ಕಡ್ಡಾಯವಾಗಿ ಆಗಸ್ಟ್ 31ನೇ ತಾರೀಕಿನ ಒಳಗಡೆ ಈ ಕೆಲಸವನ್ನು ಮಾಡಲೇಬೇಕು. ನೀವೇನಾದರೂ ಈ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿಯರಿಗೆ ಬರ್ತಾ ಇರುವಂತಹ 2,000 ರೂಪಾಯಿ ಹಣ ಬರುವುದಿಲ್ಲ. ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಹಣದ ಸೋರಿಕೆ ಅಥವಾ ನಕಲಿ ಫಲಾನುಭವಿಗಳನ್ನು ತಡೆಯೋಕೆ ಒಂದಿಷ್ಟು ರೂಲ್ಸ್ಗಳನ್ನು ಮಾಡ್ತಾ ಇದೆ. ಇತ್ತೀಚೆಗೆ ಗಮನಿಸಬಹುದು, ಹೊಸ ರೂಲ್ಸ್ ಬಂತು. ನೀವೇನಾದರೂ ಆಗಸ್ಟ್ 31ನೇ ತಾರೀಕಿನ ಒಳಗಡೆ ಇದನ್ನು ಮಾಡಲಿಲ್ಲ, ಈ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮಗೆ 2,000 ರೂಪಾಯಿ ಹಣ ಬರಲ್ಲ. ಈಗ ಆಲ್ರೆಡಿ ಒಂದಷ್ಟು ಜನರಿಗೆ ಸಾಕಷ್ಟು ತಿಂಗಳಿನಿಂದ ಹಣ ಬರ್ತಾ ಇಲ್ಲ. ಮತ್ತೊಂದಷ್ಟು ಜನ ಹೊಸದಾಗಿ ಅಪ್ಲೈ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಹೊಸದಾಗಿ ಅಪ್ಲೈ ಮಾಡಿದ್ರು ಕೂಡ ಅದು ರಿಜೆಕ್ಟ್ ಆಗ್ತಾ ಇದೆ. ಸೊ ಈ ರೀತಿ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಇದೆ. ಯಾಕಂದ್ರೆ ಸತ್ತವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇತ್ತು. ಮತ್ತೊಂದು ಕಡೆ ಒಂದಷ್ಟು ಜನ ನಕಲಿ ಫಲಾನುಭವಿಗಳು ಇದ್ರು ಅಂದ್ರೆ ಅವರು ಸರ್ಕಾರದ ಮಾನದಂಡಗಳಿಗೆ ಒಳಪಡಲ್ಲ. ಆದರೂ ಕೂಡ ಗೌರ್ಮೆಂಟ್ ಇಂದ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿಗಳನ್ನು ಪಡ್ಕೊಳ್ತಾ ಬರ್ತಾ ಇದ್ದಾರೆ. ಸೊ ಅಂತ ಎಷ್ಟೋ ಲಕ್ಷ ಫಲಾನುಭವಿಗಳನ್ನು ಅಂದ್ರೆ ನಕಲಿ ಫಲಾನುಭವಿಗಳನ್ನು ಪತ್ತೆ ಮಾಡಲಾಗಿದೆ. ಈಗ ಆಗಸ್ಟ್ 31ನೇ ತಾರೀಕಿನ ಒಳಗಡೆ ನೀವು ಆಧಾರ್ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯ. ಅರ್ಹ ಮಹಿಳೆಯರು ಬೆರಳಚ್ಚು ಅಂದ್ರೆ ಫಿಂಗರ್ ಪ್ರಿಂಟ್, ಐರಿಸ್ ಅಥವಾ ಮುಖದ ಮುಖಾಂತರ ಹತ್ತಿರದ ಕೇಂದ್ರಗಳಲ್ಲಿ ನೀವು ದೃಢೀಕರಣ ಮಾಡಿಸಬೇಕಾಗುತ್ತದೆ. ಪ್ರಮುಖ ನಿಯಮಗಳು, ವಿವರಗಳು: ಬಯೋಮೆಟ್ರಿಕ್ ಕಡ್ಡಾಯ ನೋಡಿ. ನಕಲಿ ಮತ್ತು ಅನರ್ಹ ಖಾತೆಗೆ ಹಣ ಹೋಗೋದನ್ನು ತಡೆಯೋದಕ್ಕೆ ಫಿಂಗರ್ ಪ್ರಿಂಟ್ ಅಥವಾ ಬಯೋಮೆಟ್ರಿಕ್ ಪರಿಶೀಲನೆ ಕಡ್ಡಾಯ ಮಾಡಲಾಗಿದೆ. ನೀವು ಇದನ್ನು ಮಾಡಿಸಲೇಬೇಕು. ಹತ್ತಿರದ ಬೆಂಗಳೂರು 1ಗೆ ಹೋಗಿ, ಗ್ರಾಮ 1ಗೆ ಹೋಗಿ, ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಬಾಪೂಜಿ ಸೇವಾ ಕೇಂದ್ರಗಳಿಗೆ ನೀವು ಭೇಟಿ ಕೊಟ್ಟು ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಬೇಕು. ಎಷ್ಟಾಗುತ್ತೆ ಅಂತ ಹೇಳೋದಾದ್ರೆ ಖರ್ಚು ತುಂಬಾ ಆಗ್ಬಿಡುತ್ತಾ. ಯಾಕಂದ್ರೆ ಆಲ್ರೆಡಿ ನಾವು ಅದರ ಫಲಾನುಭವಿಗಳಾಗಿದ್ವಿ. ಒಂದಷ್ಟು ಓಡಾಡಿ ಖರ್ಚು ಮಾಡಿಸ್ಕೊಂಡು ಬಿಟ್ಟಿದ್ದೀವಿ. ಮತ್ತೊಂದಿಷ್ಟು ಖರ್ಚು ಮಾಡಬೇಕಾ, ಎಲ್ಲಿಂದ ತರೋದು ಅಂತ ಅಂದುಕೊಳ್ತಿದ್ದೀರಾ? ಕೇವಲ ಖರ್ಚಾಗೋದು 5 ರೂಪಾಯಿ ಅಷ್ಟೇ. ಬೇಕಾಗೋ ದಾಖಲೆಗಳು: ಆಧಾರ್ ಕಾರ್ಡ್ ಬೇಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ. ಆಮೇಲೆ ಅನರ್ಹ ನಾಮಪಟ್ಟಿಯನ್ನು ಆಲ್ರೆಡಿ ರದ್ದು ಮಾಡಲಾಗಿದೆ. ಇದೇ ಯಾರು ಅಂದ್ರೆ ನೀವೇನಾದ್ರೂ ಟ್ಯಾಕ್ಸ್ ಪೇಯರ್ ಆಗಿದ್ರೆ, ಪಾವತಿ ಮಾಡ್ತಾ ಇದ್ರೆ, ಸರ್ಕಾರಿ ನೌಕರರ ಕುಟುಂಬದಲ್ಲಿ ಮತ್ತೆ ತೀರು ಹೋದವರು ಹೆಸರುಗಳನ್ನು ಈ ಪರಿಶೀಲನಾ ಅಭಿಯಾನದ ಮೂಲಕ ತೆಗೆದುಹಾಕಲಾಗುತ್ತದೆ. ನಾನು ಆಗಲೇ ಹೇಳಿದ್ದೆ, ಆಗಸ್ಟ್ 31ನೇ ತಾರೀಕಿನ ಒಳಗಡೆ ಬಯೋಮೆಟ್ರಿಕ್ ಕಡ್ಡಾಯ. ಮಾಸಿಕವಾಗಿ 2,000 ರೂಪಾಯಿಯ ಹಣವನ್ನು ಪಡೆಯಬೇಕು. ಫಲಾನುಭವಿಗಳು ಮಹಿಳೆಯರು 1 ತಿಂಗಳ ಒಳಗಡೆ ನೀವು ಬಯೋಮೆಟ್ರಿಕ್ ಅಂದ್ರೆ ಈ ತಿಂಗಳಿನ 31ನೇ ತಾರೀಕಿನ ಒಳಗಡೆ ಮಾಡಲೇಬೇಕು. ಒಂದು ವೇಳೆ ನಿಗದಿತ ಅವಧಿಯ ಒಳಗಡೆ ಬಯೋಮೆಟ್ರಿಕ್ ಕ್ರಿಯೆಯನ್ನು ಪೂರ್ಣಗೊಳಿಸಿಲ್ಲ ಅಂದ್ರೆ ಬ್ಯಾಂಕ್ ಖಾತೆಗೆ ಯಾವುದೇ ಕಾರಣಕ್ಕೂ ಹಣ ಜಮಾ ಆಗೋದಿಲ್ಲ. ಅದು ಖಂಡಿತವಾಗಲೂ ಕೂಡ ಸ್ಟಾಪ್ ಆಗುತ್ತೆ. ಇದು ಸರ್ಕಾರ ಹೊರಪಡಿಸುವ ಆದೇಶ. 5 ರೂಪಾಯಿ ಕೊಟ್ಟು ಬಿಟ್ಟು ಈ ಕೆಲಸ ಮಾಡಿ. ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಸರಿಯಾಗಿದೆಯೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ. ಇದು ಈ KYC ಪ್ರಕ್ರಿಯೆಗೆ ನೆರವಾಗುತ್ತದೆ. ಫಲಾನುಭವಿಗಳು ತಮ್ಮ ಹತ್ತಿರದ ಯಾವುದಾದರೂ ಒಂದು ಸರ್ಕಾರಿ ಸೇವಾ ಕೇಂದ್ರಕ್ಕೆ ಭೇಟಿ ಕೊಡಿ. ಈ ಪ್ರಕ್ರಿಯೆಯನ್ನು ಸುಲಭವಾಗಿ ನೀವು ಪೂರ್ಣ ಮಾಡಬಹುದು. ಈ ಬಯೋಮೆಟ್ರಿಕ್ ಪ್ರಕ್ರಿಯೆ ಪೂರ್ಣಗೊಳಿಸದಕ್ಕೆ 5 ರೂಪಾಯಿ ಶುಲ್ಕವನ್ನು ಕೂಡ ನಿಗದಿ ಮಾಡಲಾಗಿದೆ. ಯಾರಾದರೂ 500 ರೂಪಾಯಿ ಕೇಳಿದ್ರೆ ನೀವು ಅಂತವರ ವಿರುದ್ಧ ಕಂಪ್ಲೇಂಟ್ ಕೂಡ ಮಾಡಬಹುದು. ಈಗಾಗಲೇ ಆಧಾರ್ ಕಾರ್ಡ್ ಜೊತೆಗೆ ID ಕೂಡ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿ ರಾಜ್ಯದಲ್ಲಿ 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇನ್ಮುಂದೆ ಗೃಹಲಕ್ಷ್ಮಿ ಹಣಕ್ಕೆ ಬಯೋಮೆಟ್ರಿಕ್ಗೆ ಆಧಾರ್ ಕಾರ್ಡ್ ಕಡ್ಡಾಯ. ಜೊತೆಗೆ ಮಹಿಳಾ ಇಲಾಖೆ ಕೊಟ್ಟಿರೋ ID ಕೂಡ ಕಡ್ಡಾಯ ಆಗಿರುತ್ತೆ. ಬಯೋಮೆಟ್ರಿಕ್ಗೆ ಜಾತಿ ಸರ್ಟಿಫಿಕೇಟ್ ಅನ್ನು ಕೊಡಲೇಬೇಕು. ಗೃಹಲಕ್ಷ್ಮಿ ಫಲಾನುಭವಿಗಳು ಸೇವಾ ಕೇಂದ್ರಗಳಿಗೆ ಹೋಗಿ ಹೆಬ್ಬೆಟ್ಟನ್ನು ಕೊಡಿ. ಫಿಂಗರ್ ಪ್ರಿಂಟ್, ಕಣ್ಣುಗಳು ಅಥವಾ ಫೇಸ್ ಸ್ಕ್ಯಾನ್ ಮಾಡಿಸಬೇಕು. ನೀವು ಪರಿಶಿಷ್ಟ ಜಾತಿ ಅಥವಾ ಪಂಗಡಕ್ಕೆ ಸೇರಿದರೆ RD ನಂಬರ್ ಕಡ್ಡಾಯ. ಜಾತಿ ಸರ್ಟಿಫಿಕೇಟ್ ನಲ್ಲಿರೋ RD ನಂಬರ್ ಕೂಡ ಸಂಪೂರ್ಣ ಫಾರಂ ತುಂಬಿದ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಖಂಡಿತ ಹಣ ಬರುತ್ತೆ. ಯಾರದ್ದೆಲ್ಲ ಸ್ಟಾಪ್ ಆಗಿದೆ ಇಮಿಡಿಯೇಟ್ ಆಗಿ ಹೋಗಿ ನೀವು 31ನೇ ತಾರೀಕಿನ ಒಳಗೆ ನಾನು ಹೇಳಿದ ಕೆಲಸ ಮುಗಿಸಿದರೆ ಖಂಡಿತವಾಗಿಯೂ ಕೂಡ ನಿಮಗೆ ಮತ್ತೆ 2,000 ರೂಪಾಯಿ ಹಣ ಮತ್ತೆ ಬರುತ್ತೆ.